ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ 2ನೇ ಕ್ರಾಸ್ ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 9363203259ಕ್ಕೆ ಸಂಪರ್ಕಿಸಬಹುದು. ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರನ್ನಾಗಿ ಗೋವಿಂದ ರೆಡ್ಡಿ, ಚಿಂತಾಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನೀಲಪಲ್ಲಿ ರಂಗೇಗೌಡ, ಮುಂಗಾನಹಳ್ಳಿ ಹೋಬಳಿ ಅಧ್ಯಕ್ಷರಾಗಿ ಕೋಡಿಗಲ್ ಚಂದ್ರ, ಉಪಾಧ್ಯಕ್ಷರಾಗಿ ಕಡದಲಮರಿ ಮಂಜುನಾಥ ರೆಡ್ಡಿ, ಅಂಬಾಜಿದುರ್ಗ ಹೋಬಳಿ ಅಧ್ಯಕ್ಷರಾಗಿ ಸುಬ್ಬಾರೆಡ್ಡಿ, ಕೈವಾರ ಹೋಬಳಿ ಅಧ್ಯಕ್ಷರಾಗಿ ಬನಾಳೀಶ್ವರರೆಡ್ಡಿ, ಮುರುಕಮಳ್ಳ ಹೋಬಳಿ ಅಧ್ಯಕ್ಷರಾಗಿ ಪೆದ್ದೂರು ಚೌಡರೆಡ್ಡಿ, ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಮನೋಹರ್ ರೆಡ್ಡಿ, ಚಿಂತಾಮಣಿ ನಗರ ಯುವ ಘಟಕದ ಅಧ್ಯಕ್ಷರಾಗಿ ಅರ್ಜುನ್ ರೆಡ್ಡಿರವರನ್ನು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲ್ ರಂಗನಾಥ್ ರೆಡ್ಡಿರವರು ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಅರ್ಜುನ್ ನಗರ ಯುವ ಘಟಕದ ಅಧ್ಯಕ್ಷರು, ಅವರು ನಿರ್ದೇಶಕರಾದರೂ ಸನ್ಮಾನ ಮಾಡಿ ಬಂದಿದ್ರಲ್ಲ, ಹಂಗೆ ಫೋಟೋ ತಗೊಳ್ತೀವಿ, ಹಂಗೆ ಮಾಡ್ಬಿಡಿ ಸುಮ್ಮನೆ. ಸಂಘದ ವತಿಯಿಂದ ಸನ್ಮಾನ. ಈಗ ನೀವೆಲ್ಲ ಹೋಗಿ ಫೋಟೋ ಶೂಟ್ ಎಲ್ಲ ಇದಕ್ಕೆ ಬಂದ್ಬಿಡಿ. ಅಣ್ಣ ಎಲ್ಲ ಕಮಿಟಿ ಸದಸ್ಯರು ಈಗ ಆಯ್ಕೆ ಆಗಿರೋರೆಲ್ಲ ನಿಂತ್ಕೊಳ್ಳಿ ಅಣ್ಣ, ಹಂಗೆ ಹಂಗೆ ರೀ ಅಣ್ಣ. ಓಕೆ ನೋಡ್ರೆ ನೀನು ನಿಂತ್ಗಡೆ ಇವ್ರು ನಮ್ಮ ಕೊಲಪಲ್ಲಿ ಅವ್ರು ಕಾಣಿಸಲ್ಲ ಅಣ್ಣ. ಹಂಗೆ ಎಲ್ಲ ಈ ಕಡೆ ನೋಡಿ. ರವೀಂದ್ರ ಗೌಡ ಜೊತೆ ನೋಡಿ. ಒಕ್ಕಲಿಗರ ಸಂಘಟನೆಗಳು ಒಕ್ಕಲಿಗರ ಶ್ರೇಯೋಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ವಿ ಹೊರತು ಇಲ್ಲಿ ರಾಜಕೀಯ ಮತ್ತೊಂದು ಇಲ್ಲ. ಯಾವ ಸಂಘಟನೆ ಆದ್ರೂ ಅದು ಒಕ್ಕಲಿಗರ ಒಂದು ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂಥ ಸಂಘಟನೆ. ಮತ್ತೆ ಕೋಡಿಗಲ್ ರಮೇಶ್ ಅವರ ವಿರುದ್ಧವಾಗಿ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆ ಮಾಡಿದ್ರು. ಈಗ ಪ್ರತಿಯೊಬ್ಬರಿಗೂ ಕಾಲಾವಕಾಶ ಕೊಡಬೇಕು. ಅವ್ರು ಏನ್ ಕ್ರಮ ಕೈಗೊಳ್ತಾರೋ ನೋಡೋಣ. ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಸ್ಥಳೀಯ ಮುಖಂಡರನ್ನ ಕರೆಸ್ಕೊಂಡು ವಿಶೇಷಗಳು ಎಲ್ಲ ಮರ್ಜಿ ಒಂದೇ ಸಂಘಟನೆಗಳು ಹೆಚ್ಚು ಆಗ್ತಾ ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ. ಇಲ್ಲಿ ಇರ್ಲಿಲ್ಲ, ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸಂತೋಷ. ಏನಾದ್ರು ಈ ತರ ಸಂಘಟನೆ ಯಾಕಂದ್ರೆ ಒಗ್ಗಟ್ಟಾಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಹೊರತು ವಿಭಜನೆ ಆಗ್ಬೇಕು ಅಂತಲ್ಲ, ಎಲ್ಲ ಒಗ್ಗಟ್ಟಾಗ್ಬೇಕು ಅನ್ನೋ ದೃಷ್ಟಿ.